ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಕ್ಸಲನ ಎನ್ಕೌಂಟರ್ ಆಗಿರುವಂತದ್ದು. ಹೆಬ್ರಿ ಠಾಣೆ ವ್ಯಾಪ್ತಿಯಲ್ಲಿ ಸದ್ದು ಮಾಡಿದ ಬುಲೆಟ್. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಬ್ಬಿನಾಲೆ ಮೂಲದ ನಕ್ಸಲ್ ನಾಯಕನಾಗಿದ್ದ ವಿಕ್ರಮ್ ಗೌಡ ಈಗ ಎನ್ಕೌಂಟರ್ ಹೆಸರಿನಲ್ಲಿ ಇನ್ನು ಪೊಲೀಸ್ ಮತ್ತೆ ನಕ್ಸಲರ ನಡುವಿನ ಕಾಳಗದಲ್ಲಿ ಹತ್ಯೆಯಾಗಿರುವ ಶಂಕೆ ವ್ಯಕ್ತವಾಗಿರುವಂತದ್ದು. ನಕ್ಸಲರ ಅಟ್ಟಹಾಸ ಮಟ್ಟ ಹಾಕಿದ ಹೆಬ್ರಿ ಠಾಣೆಯ ಪೊಲೀಸರು ಉಡುಪಿ ಪಶ್ಚಿಮ ಘಟ್ಟದಲ್ಲಿ ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಈ ಒಂದು ನಕ್ಸಲರ ಉಪಟಳಕ್ಕೆ ಈಗ ಬ್ರೇಕ್ ಬಿದ್ದಂತಾಗಿದೆ. ನಕ್ಸಲರ ಚಟುವಟಿಕೆ ಕಡಿವಾಣಕ್ಕೆ ಇನ್ನು ಉಡುಪಿ ಆರಕ್ಷಕರು ಕಡಿವಾಣವನ್ನ ಹಾಕಿರುವಂತದ್ದು. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇನ್ನು ಎನ್ಕೌಂಟರ್ ಆಗಿರುವಂತದ್ದು. ನಕ್ಸಲನ ಎನ್ಕೌಂಟರ್ ಆಗಿರುವಂತದ್ದು. ಹೆಬ್ರಿ ಠಾಣೆಯ ವ್ಯಾಪ್ತಿಯಲ್ಲಿ ಈ ಒಂದು ಬುಲೆಟ್ ಸದ್ದು ಮಾಡಿರುವ ಶಂಕೆ ವ್ಯಕ್ತವಾಗಿರುವಂತದ್ದು. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಬ್ಬಿನಾಲೆ ಮೂಲದ ನಕ್ಸಲ್ ನಾಯಕನಾಗಿದ್ದ ವಿಕ್ರಮ್ ಗೌಡ ಈ ಒಂದು ಎನ್ಕೌಂಟರ್ ಅಲ್ಲಿ ವ್ಯಕ್ತವಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನಕ್ಸಲರ ಅಟ್ಟಹಾಸವನ್ನ ಹೆಬ್ರಿ ಠಾಣೆಯ ಪೊಲೀಸರು ಮಟ್ಟ ಹಾಕಿರುವಂತದ್ದು. ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ನಕ್ಸಲರ ಉಪಟಳ ಹೆಚ್ಚಾಗ್ತಾ ಇದೆ. ನಕ್ಸಲರ ಚಟುವಟಿಕೆಗೆ ಉಡುಪಿಯ ಆರಕ್ಷಕರು ಕಡಿವಾಣವನ್ನು ಉಡುಪಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಕ್ಸಲ್ನ ಎನ್ಕೌಂಟರ್ ಆಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೆಬ್ರಿ ಠಾಣೆಯ ವ್ಯಾಪ್ತಿಯಲ್ಲಿ ಬುಲೆಟ್ ಸದ್ದು ಮಾಡಿರುವ ಘಟನೆ ಕಂಡು ಬರ್ತಾ ಇದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಕಬ್ಬಿನಾಲೆ ಮೂಲದ ನಕ್ಸಲ್ ನಾಯಕನಾಗಿರುವ ವಿಕ್ರಮ್ ಗೌಡ ಪೊಲೀಸ್ ಮತ್ತು ನಕ್ಸಲರ ನಡುವಿನ ಕಾಳಗದಲ್ಲಿ ಹತ್ಯೆಯಾಗಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ನಕ್ಸಲರ ಅಟ್ಟಹಾಸವನ್ನ ಹೆಬ್ರಿ ಠಾಣೆಯ ಪೊಲೀಸರು ಮಟ್ಟ ಹಾಕಿರುವಂತದ್ದು. ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಹೆಚ್ಚುತ್ತಿರುವ ಈ ಒಂದು ನಕ್ಸಲರ ಉಪಟಳಕ್ಕೆ, ಈ ಒಂದು ನಕ್ಸಲರ ಚಟುವಟಿಕೆಗಳಿಗೆ ಉಡುಪಿಯ ಆರಕ್ಷಕರು ಕಡಿವಾಣವನ್ನ ಹಾಕ್ತಾ ಇದ್ದಾರೆ. ಸುಂದರವಾದ ಪರಿಸರ ಹೊಂದಿರುವಂತಹ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಕೇಳಿ ಬರ್ತಾ ಇದೆ. ಹೆಬ್ರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆರಕ್ಷಕರು ಹಾರಿಸಿದ ಗುಂಡಿಗೆ ನಕ್ಸಲ್ನೊಬ್ಬ ಹತ್ಯೆಯಾಗಿದ್ದಾನೆ. ಕಬ್ಬಿನಾಲೆ ಮೂಲದ ನಕ್ಸಲರ ನಾಯಕನಾಗಿರುವ ವಿಕ್ರಮ್ ಗೌಡ ಪೊಲೀಸರ ಎನ್ಕೌಂಟರ್ ನಲ್ಲಿ ಹತ್ಯೆಯಾಗಿರುವ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಹೆಚ್ಚುತ್ತಾ ಇರುವಂತಹ ಈ ಒಂದು ನಕ್ಸಲರ ಚಟುವಟಿಕೆಗಳು ಇನ್ನು ಹೆಬ್ರಿ ಪೊಲೀಸರು ಒಂದು ರೀತಿಯಲ್ಲಿ ಕಡಿವಾಣವನ್ನ ಹಾಕುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ. In 600 meters, turn left onto Kabinale Road. Hello. East. In 600 meters, turn left onto Kabinale Road. ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಹೇಳಿ. ನಮಸ್ತೆ, ಬೇಗ ಹೇಳಿ. ಬನ್ನಿ, ಬೇಗ ಬನ್ನಿ. ಎಲ್ಲ ಸ್ಟೇಷನ್ ಬನ್ನಿ. 5 ಸಾವಿರ ಎಷ್ಟು ಸರ್ ಎಲ್ಲ ಬಂದಿದ್ದಾರೆ, ಬೇಗ ಬನ್ನಿ. ಹಲೋ. ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಹೇಳಿ. ನಮಸ್ತೆ, ಬೇಗ ಹೇಳಿ. ಬನ್ನಿ, ಬೇಗ ಬನ್ನಿ. ಎಲ್ಲ ಸ್ಟೇಷನ್ ಬನ್ನಿ. 5 ಸಾವಿರ ಎಷ್ಟು ಸರ್ ಎಲ್ಲ ಬಂದಿದ್ದಾರೆ, ಬೇಗ ಬನ್ನಿ. In 600 meters, turn left onto Kabinale Road. ಹಲೋ.
East. In 600 meters, turn left onto Kavinale Road. ಹಾಂ ನಮಸ್ತೆ, ಗುಡ್ ಮಾರ್ನಿಂಗ್ ಗುಡ್ ಹೇಳಿ. ನಮಸ್ತೆ, ಬೇಗ ಹೇಳಿ. ಬನ್ನಿ, ಬೇಗ ಬನ್ನಿ, ಎಲ್ಲ ಸ್ಟೇಷನ್ ಬನ್ನಿ. ಐದು ಸಾವಿರ ಎಷ್ಟು ಸಾವಿರ ಎಲ್ಲ ಬಂದಿದ್ದಾರೆ, ಬೇಗ ಬನ್ನಿ. ಹಲೋ. ಹಾಂ ನಮಸ್ತೆ, ಗುಡ್ ಮಾರ್ನಿಂಗ್ ಗುಡ್ ಹೇಳಿ. ನಮಸ್ತೆ, ಬೇಗ ಹೇಳಿ. ಬನ್ನಿ, ಬೇಗ ಬನ್ನಿ, ಎಲ್ಲ ಸ್ಟೇಷನ್ ಬನ್ನಿ. ಐದು ಸಾವಿರ ಎಷ್ಟು ಸಾವಿರ ಎಲ್ಲ ಬಂದಿದ್ದಾರೆ, ಬೇಗ ಬನ್ನಿ. In 600 meters, turn left onto Kavinale Road. ಹಲೋ. East. In 600 meters, turn left onto Kavinale Road. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಕ್ಸಲರ ಎನ್ಕೌಂಟರ್ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ. ಇನ್ನು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಕ್ಸಲ್ ಎನ್ಕೌಂಟರ್ ಆಗಿರುವಂತದ್ದು. ಒಂದು ರೀತಿಯಲ್ಲಿ ಏನು ಒಂದು ನಕ್ಸಲ್ ನಡೀತಾ ಇತ್ತು. ಇದಕ್ಕೆ ಈಗ ಹೆಬ್ರಿ ಠಾಣೆಯ ಪೊಲೀಸರು ಒಂದು ರೀತಿಯ ಉತ್ತರವನ್ನ ನೀಡಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಸಮಿತ್, ಈಗ ಈ ಒಂದು ವಿಚಾರ ಈಗ ಉಡುಪಿಯ ಹೆಬ್ರಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಯಾಕೆಂದ್ರೆ ಸುಮಾರು 13 ವರ್ಷಗಳ ನಂತರ ಈ ಒಂದು ನಕ್ಸಲ್ ಎನ್ಕೌಂಟರ್ ಆಗಿರುವಂತದ್ದು. ಈ ಹಿಂದೆ ANF ಕಾರ್ಯಾಚರಣೆಯಲ್ಲಿ ಒಬ್ರು ಹತರಾಗಿದ್ರು. ಅದಾದ ಬಳಿಕ 13 ವರ್ಷಗಳ ನಂತರ ನಕ್ಸಲ್ ನಾಯಕನೊಬ್ಬನ್ನ ಪೊಲೀಸರು ಗುಂಡಿಟ್ಟಿ ಕೊಂದಿರುವಂತದ್ದು. ಏನ್ ತಡರಾತ್ರಿ ಸುಮಾರು 6 ಮಂದಿ ಏನ್ ಗುಂಪಿತ್ತು, ನಕ್ಸಲರ ಗುಂಪು, ಅವರು ತಮ್ಮ ಆಹಾರ ಸಾಮಗ್ರಿಯನ್ನ ಅಂದ್ರೆ ಏನು ಅದನ್ನ ತಗೊಳ್ಳುವಂತ ಸಂದರ್ಭದಲ್ಲಿ ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರು ಪೊಲೀಸರಿಗೆ. ಅದಾದ ನಂತರ ಹೆಬ್ರಿ ಠಾಣೆ ಪೊಲೀಸರು ಖಚಿತ ಮಾಹಿತಿಯನ್ನ ಆಧರಿಸಿ ಹೋಗಿದ್ರು. ಹೋದಂತ ಸಂದರ್ಭ ದಾಳಿಯನ್ನ ನಡೆಸಿದ್ರು ನಕ್ಸಲರು. ಇವರು ಸಹ ಅವರ ವಿರುದ್ಧವಾಗಿ ಗುಂಡಿನ ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಇಬ್ಬರ ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ನನ್ನ ಬಲಿ ಪಡೆದಿರುವಂತದ್ದು, ಎನ್ಕೌಂಟರ್ ಮಾಡಿದ್ದಾರೆ ಪೊಲೀಸರು ಅಂತ ಸ್ವತಃ ಪೊಲೀಸರ ಈಗ ಅದನ್ನ ಹೇಳಿರುವಂತದ್ದು. ಜೊತೆಗೆ ANF ಸಿಬ್ಬಂದಿ ಗುಂಡೇಟಿಗೆ ನಕ್ಸಲ್ ಈಗಾಗ್ಲೇ ವಿಕ್ರಮ್ ಗೌಡ ಬಲಿಯಾಗಿರುವಂತದನ್ನ ಈಗಾಗ್ಲೇ ಖಚಿತಪಡಿಸಿಕೊಂಡಿರುವಂತದ್ದು. ಸುಮಾರು ಈ ಒಂದು ಮೋಸ್ಟ್ ವಾಂಟೆಡ್ ಇರುವಂತಹ ಅಂದ್ರೆ 3 ರಾಜ್ಯಗಳಿಗೂ ಸಹ ಈತ ಬೇಕಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಯಾಕಂದ್ರೆ ಕೇರಳದಿಂದ ಇತ್ತೀಚೆಗೆ ಕರ್ನಾಟಕಕ್ಕೆ ಬಂದಿದ್ರು. ಮತ್ತೆ ಆಂಧ್ರ ಮತ್ತೆ ತಮಿಳುನಾಡು ಈ 3 ಭಾಗಗಳಿಗೂ ಮತ್ತೆ 3 ರಾಜ್ಯಗಳಿಗೂ ಸಹ ಈತ ಮೋಸ್ಟ್ ವಾಂಟೆಡ್ ಅಂತಾನೆ ಹೇಳಲಾಗ್ತಾ ಇತ್ತು. ನೇತ್ರಾವತಿ ದಳ ಅನ್ನೋ ಒಂದು ತಂಡಕ್ಕೆ ಇವನು ನಕ್ಸಲ್ ನಾಯಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ. ಸುಮಾರು 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ವಿಕ್ರಮ್ ಗೌಡ ಅನ್ನೋದು ಈಗಾಗಲೇ ತಿಳಿದು ಬರ್ತಾ ಇರೋದು. ಜೊತೆಗೆ ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಗಳಲ್ಲಿ ವಿಕ್ರಮ್ ಗೌಡ ಭಾಗಿಯಾಗಿದ್ರು ಅನ್ನೋದನ್ನು ಸಹ ಈಗಾಗಲೇ ಹೇಳ್ತಾ ಇದ್ರು. ಪೊಲೀಸರಿಂದ ತಪ್ಪಿಸ್ಕೊಂಡಿದ್ದ ಈತ. ಈಗ ಆತನನ್ನ ಹತ ಮಾಡೋದ್ರಲ್ಲಿ ಅಥವಾ ಹತ್ಯೆ ಮಾಡುವಲ್ಲಿ ಸಹ ಪೊಲೀಸರು ಈಗಾಗಲೇ ಸಫಲರಾಗಿರುವಂತದ್ದು. ಯಾಕೆಂದ್ರೆ ಕೇರಳದಲ್ಲಿ ಇದ್ದಂತ ವಿಕ್ರಮ್ ಗೌಡನ್ನ ಈಗಾಗಲೇ ಸುಮಾರು ವರ್ಷಗಳಿಂದ ಸಹ ಹುಡುಕ್ತಾ ಇದ್ರು. ಅದಾದ ನಂತರ ಉಡುಪಿ ಜಿಲ್ಲೆ ಹೆಬ್ರಿಯ ಸೀತಂಬೈಲು ಬಳಿ ಬರ್ತಾನೆ. ಆ ಬಳಿ ಬಂದಿರುವಂತ ಆ ಸಂದರ್ಭದಲ್ಲಿ ಖಚಿತ ಮಾಹಿತಿಯನ್ನ ಆಧರಿಸಿ ಬಂದಂತ ಪೊಲೀಸರು ಆತನ ಮೇಲೆ ಗುಂಡಿನ ದಾಳಿಯನ್ನ ನಡೆಸ್ತಾರೆ. ಗುಂಡಿನ ದಾಳಿಯಲ್ಲಿ ಈಗಾಗಲೇ ಅವನು ಸಾವನ್ನಪ್ಪಿರುವಂತದ್ದು. ಈ ಒಂದು ನಕ್ಸಲ್ ಚಟುವಟಿಕೆಯಿಂದ ಈಗಾಗಲೇ ಸುಮಾರು ವರ್ಷಗಳ ನಂತರ ಈ ಒಂದು ನಕ್ಸಲ್ ಚಟುವಟಿಕೆ ಈಗ ಸದ್ದು ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಈ ಹಿಂದೆನೂ ಸಹ ಸುಮಾರು ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಹಲವರನ್ನ ಹತ್ಯೆ ಮಾಡಲಾಗಿತ್ತು. ಈಗ ಆದ ನಂತರ ಹೆಬ್ರಿ ಠಾಣೆ ವ್ಯಾಪ್ತಿಯಲ್ಲಿ ಬಂದಿದ್ರು. ಆ ವ್ಯಾಪ್ತಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಅದರಲ್ಲೂ ಕೇರಳದ ನಂಟನ್ನ ಸಹ ಇಲ್ಲಿಗೆ ಬಂದಿದ್ರು. ಅದಾದ ನಂತರ
ಶಿವಮೊಗ್ಗದ ಸಾಗರಕ್ಕೂ ಸಹ ಬಂದಿದ್ರು ಅನ್ನೋ ಒಂದು ಮಾಹಿತಿ ಇದೆ. ಈ ಒಂದು ವಿಚಾರದಲ್ಲಿ ಈಗಾಗಲೇ ಕುದುರೆಮುಖ ಆ ಒಂದು ಏನು ಪಶ್ಚಿಮ ಘಟ್ಟ ಇದೆ, ಆ ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಆ ಪರಿಶೀಲನೆಯನ್ನ ನಡೆಸ್ತಾ ಇದ್ರು, ಕೂಂಬಿಂಗ್ ಅನ್ನ ನಡೆಸ್ತಾ ಇದ್ರು. ಆ ಕೂಂಬಿಂಗ್ ನಡೆಸೋದಕ್ಕೆ ಮುಖ್ಯ ಕಾರಣನೇ ವಿಕ್ರಮ್ ಗೌಡ ಆಗಿದ್ದ. ಯಾಕಂದ್ರೆ ಆತನನ್ನ ಎನ್ಕೌಂಟರ್ ಮಾಡ್ಲೇಬೇಕು ಅನ್ನೋ ಒಂದು ಉದ್ದೇಶನೂ ಇತ್ತು. ಜೊತೆಗೆ ಅದಕ್ಕೂ ಮುಂಚೆ ಪೊಲೀಸರು ಸಹ ಆತನನ್ನ ಶರಣಾಗಿ ಅಂತನೂ ಸಹ ಕೇಳ್ಕೊಂತಾರೆ. ಅದಾದ ನಂತರ ಅವನು ಏಕಾಏಕಿ ಪೊಲೀಸರ ಮೇಲೆ ಗುಂಡಿನ ದಾಳಿಯನ್ನ ನಡೆಸ್ತಾನೆ. ಗುಂಡಿನ ದಾಳಿಯನ್ನ ನಡೆಸಿದ ನಂತರ ಈ ಪೊಲೀಸರು ಅನಿವಾರ್ಯದಿಂದನೇ ತಮ್ಮ ಆತ್ಮರಕ್ಷಣೆಗೋಸ್ಕರ ಗುಂಡನ್ನ ಹಾರಿಸ್ತಾರೆ. ಅದಾದ ನಂತರ ಆತ ಸುಮಾರು 7 ಮಂದಿ ನಕ್ಸಲರ ಪೈಕಿ ಈಗ ಒಬ್ಬ ಹತನಾಗಿದ್ದಾನೆ. ವಿಕ್ರಮ್ ಗೌಡ ಅದರಲ್ಲೂ ಸಹ ಮುಂಡಗಾರು ಲತಾ ಮತ್ತೆ ವಿಕ್ರಮ್ ಗೌಡ ಜೊತೆಗೆ ಕೇರಳ ತಮಿಳುನಾಡು ಅರಣ್ಯ ಪ್ರದೇಶದಲ್ಲಿದ್ದ ಸುಮಾರು ನಕ್ಸಲ್ ನಾಯಕರು ಇವರೆಲ್ಲರೂ ಸಹ ಶರಣಾಗೋದಕ್ಕೆ ಪೊಲೀಸರು ಹೇಳಿರ್ತಾರೆ. ಆದ್ರೆ ಸಹ ಅವರು ಇದಕ್ಕೆ ಮುಖ್ಯ ಕಾರಣ ವಿಕ್ರಮ್ ಗೌಡ ಶರಣಾಗಬಾರದು ಅನ್ನೋ ಒಂದು ವಿಚಾರವನ್ನು ಸಹ ಅಲ್ಲಿನ ನಾಯಕರಿಗೆ ಮತ್ತೆ ಅವರ ಬೆಂಬಲಿಗರಿಗೆ ಹೇಳಿರ್ತಾನೆ. ಇವರು ಮುಖ್ಯವಾಗಿ ಪ್ರತಿಪಾದಿಸ್ತಾ ಇದ್ದಂಥದ್ದು ಕಸ್ತೂರಿ ರಂಗನ್ ವರದಿ ಮತ್ತೆ ಒಂದಿಷ್ಟು ವಿಚಾರಗಳನ್ನ ಸಹ ಸಭೆ ನಡೆಸ್ತಾ ಇದ್ದ. ರಾತ್ರೋರಾತ್ರಿ ಸಭೆಯನ್ನ ನಡೆಸಿ ಅದನ್ನ ಜಾರಿ ತರಬೇಕು ಅನ್ನೋದು ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದ, ಸಭೆ ಸೇರಿಸ್ತಾ ಇದ್ದ, ಜನರನ್ನ ಒಂದಿಷ್ಟು ಅಂದ್ರೆ ನಕ್ಸಲ್ ಚಟುವಟಿಕೆಗೆ ಒಂದಿಷ್ಟು ಪ್ರೇರೇಪಿಸ್ತಾ ಇದ್ದ ಅಂತ ಒಂದಿಷ್ಟು ಸಾಕಷ್ಟು ಸುಮಾರು 20 ಆರೋಪಗಳಿತ್ತು. ಈಗ ಆತನನ್ನ ಹತ್ಯೆ ಮಾಡಿದ್ರಿಂದ ಒಂದಿಷ್ಟು ನಕ್ಸಲ್ ಚಟುವಟಿಕೆ ಏನಾದ್ರು ಪಶ್ಚಿಮ ಘಟ್ಟದಲ್ಲಿ ಏನಾದ್ರು ತಣ್ಣಗಾಗುತ್ತಾ ಅದನ್ನು ಸಹ ನೋಡ್ಬೇಕಾಗ್ತದೆ. ಅಮಿತ್, ಧನ್ಯವಾದಗಳು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಆ ಉಡುಪಿ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಕ್ಸಲ್ ಎನ್ಕೌಂಟರ್ ಆಗಿರುವಂತದ್ದು, ಹೆಬ್ರಿ ಠಾಣೆಯ ವ್ಯಾಪ್ತಿಯಲ್ಲಿ ಸದ್ದು ಮಾಡಿರುವಂತಹ ಈ ಒಂದು ಬುಲೆಟ್ ಈಗ ನಕ್ಸಲ್ ನಾಯಕನಾಗಿರುವಂತಹ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಬನ್ನಿ, ಬೇಗ ಬನ್ನಿ, ಎಲ್ಲ ಸ್ಟೇಷನ್ ಬನ್ನಿ. ಐದು ಸರ್ ಎಷ್ಟು ಸರ್ ಎಲ್ಲ ಬಂದಿದ್ದಾರೆ, ಬೇಗ ಬನ್ನಿ. In 600 meters, turn left onto Kavinale Road. ಹಲೋ. East. In 600 meters, turn left onto Kavinale Road. ನಮಸ್ತೆ, ಗುಡ್ ಮಾರ್ನಿಂಗ್. ಹೇಳಿ, ನಮಸ್ತೆ, ಬೇಗ ಹೇಳಿ.